ಇವಾಗ ನ್ಯಾಷನಲ್ ಲೆವೆಲಲ್ಲಿ ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಆಯಿತು ಅದನ್ನು ಹೇಳ್ತೀನಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಈ 4 ಸಬ್ಜೆಕ್ಟಿಂದ ಕೇಳಿರ್ತಾರೆ. ಯಾವುದು ಇದು UPSC ಎಕ್ಸಾಮ್ ತೀರಾ ಟಾಪ್ ಆಗಿರೋದು. ಅದ್ರ ಕೆಳಗಡೆ ಗ್ರೂಪ್ B, C, D ಎಲ್ಲ ಈ 3 ಕ್ಯಾಟಗರಿಲಿ ಬಂದಿರ್ತದೆ. ಬ್ಯಾಂಕ್ ಎಕ್ಸಾಮು, SSC ಎಕ್ಸಾಮು ಮತ್ತು ರೈಲ್ವೆ ಎಕ್ಸಾಮ್ಗಳು. ಇವು 4ರಲ್ಲಿ ಚೆನ್ನಾಗಿ ಕಲಿತ್ರೆ ಎಲ್ಲದನ್ನು ಬರೀಬೋದು. ಯಾವುದು ಅಂದರೆ ಮ್ಯಾಥ್ಸು, ಆಮೇಲೆ ಲಾಜಿಕಲ್ ರೀಸನಿಂಗು, ಜನರಲ್ ನಾಲೆಡ್ಜು ಮತ್ತು ಇಂಗ್ಲೀಷು. ಇವಾಗ ಯಾವ್ಯಾವುದು ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಯಾವ್ಯಾವ್ದು ಇರ್ತದೆ, RBI ಗ್ರೇಡ್ B ಅಂತ ಇರ್ತದೆ. ಅದು UPSC ಲೆವೆಲ್ಗೆ ಸಮ, IAS IPS ಲೆವೆಲ್ಗೆ ಸಮ. ಆಬ್ಜೆಕ್ಟಿವ್ ಇರ್ತದೆ, ಮಾಮೂಲಿ MCQಗಳು, ಆಮೇಲೆ ಡಿಸ್ಕ್ರಿಪ್ಷನ್ದು ಇರ್ತದೆ ಬರೀಬೇಕಿರೋದು. ಅದು ಬೇರೆ. ಮಾಮೂಲಿಯಾಗಿರೋಂಥದ್ದು ಕ್ಲರ್ಕ್ ಎಕ್ಸಾಮ್ ಇರ್ತದೆ. ಯಾವ್ಯಾವುದು SBI ಕ್ಲರ್ಕು, IBPS ಕ್ಲರ್ಕು, RBIಲಿ ಕ್ಲರ್ಕ್ ಆಗೋ ಎಕ್ಸಾಮು. ಅದೇ ಥರ ಪ್ರೊಬೇಷನರಿ ಆಫೀಸರ್ ಎಕ್ಸಾಮ್ ಇರ್ತದೆ. ಯಾವ್ಯಾವುದು SBIದು ಇರ್ತದೆ, IBPS ಇರ್ತದೆ. ಅದೇ IBPSಲ್ಲಿ ರೂರಲ್ ಬ್ಯಾಂಕ್ಗಳಲ್ಲಿ ಇರ್ತದೆ. ಈ ಥರ ಇದು ಯಾವ ಥರ ಇರ್ತದೆ ಅಂದಿದ್ರು ಪ್ಯಾಟರ್ನು 4 ಕೇಳಿರ್ತಾರೆ. ಆದರೆ ಮೇಯ್ನಾಗಿ ಇದು 3 ಕೇಳ್ತಾರೆ, ಮ್ಯಾಥ್ಸು, ಲಾಜಿಕಲ್ ರೀಸನಿಂಗು, ಇಂಗ್ಲೀಷು. ಫಸ್ಟ್ ಸ್ಟೇಜಲ್ಲಿ ಇರ್ತದೆ. ಸೆಕೆಂಡ್ ಸ್ಟೇಜಲ್ಲಿ ಜನರಲ್ ನಾಲೆಡ್ಜ್ ಕೇಳಿದ್ರು, ಆಚೆದು ಒಂದೊಂಚೂರು ಇದ್ಬಿಟ್ಟು ಬ್ಯಾಂಕಿಂಗ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ಜನರಲ್ ನಾಲೆಡ್ಜ್ ಇರ್ತದೆ ಈ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ. ಅದು ಎರಡೂ ತೀರಾ ಚೆನ್ನಾಗಿ ಕಲ್ತಿರಬೇಕು, ಮ್ಯಾಥ್ಸು ಮತ್ತು ಲಾಜಿಕಲ್ ರೀಸನಿಂಗು, ಅದೇ ಥರ ಇಂಗ್ಲೀಷ್ನು. ಈ SSC ಎಕ್ಸಾಮಲ್ಲಿ ಯಾವ್ಯಾವ್ದು ಇರ್ತದೆ, SSC CGL ಅಂತ ಇರ್ತದೆ, ಒಂಚೂರು ಆಫೀಸರ್ ಲೆವೆಲ್ ಎಕ್ಸಾಮು. SSC CHSL ಅನ್ನೋದು ಕ್ಲರ್ಕ್ ಎಕ್ಸಾಮ್ ಅನ್ನೋದು. MTS ಅನ್ನೋದು ಗ್ರೂಪ್ D ಎಕ್ಸಾಮು. ಇದು ಗ್ರೂಪ್ D ಕೊನೆ ಕೆಲಸ ಆದ್ರೂ ಈ ಥರ ಗ್ರೂಪ್ D ಕೆಲಸಗಳಿಗೂ ಜಾಸ್ತಿ ಕಾಂಪಿಟೇಷನ್ ಇರ್ತದೆ. ಇದರಲ್ಲಿ ಯಾವ್ಯಾವುದು ಅಂದರೆ 4 ಚೆನ್ನಾಗಿ ಓದಿರಬೇಕು. ಜನರಲ್ ನಾಲೆಡ್ಜು ತೀರಾ ಎಲ್ಲ ಗೊತ್ತಿರಬೇಕು. ಸ್ಟ್ಯಾಟಿಕ್ ಜನರಲ್ ನಾಲೆಡ್ಜು, ಕರೆಂಟಲ್ಲಿ ಏನೇನು ಆಯ್ತೈತೆ, ಸ್ಪೋರ್ಟ್ಸಲ್ಲಿ ಏನೇನು ಆಗೈತೆ, ಮ್ಯೂಸಿಕ್ ಏನೇನು ಆಗೈತೆ, ಈ ಥರದ್ದು. ಮ್ಯಾಥ್ಸು ಚೆನ್ನಾಗಿ ಗೊತ್ತಿರಬೇಕು ಎಲ್ಲ ಮಾಡೋದು. ಲಾಜಿಕಲ್ ರೀಸನಿಂಗು, ಇಂಗ್ಲೀಷು 4ರಲ್ಲೂ ಚೆನ್ನಾಗಿ ಮಾಡಿರಬೇಕು. ಅದೇ ಥರ ರೈಲ್ವೆ ಎಕ್ಸಾಮಲ್ಲಿ ಏನು ಅಂದರೆ ಇಂಗ್ಲೀಷ್ ಇರೋದಿಲ್ಲ, ಇವು 3 ಇರ್ತದೆ ಅಷ್ಟೆ. ಯಾವ್ಯಾವುದು ಅಂದರೆ ಮ್ಯಾಥ್ಸು, ಲಾಜಿಕಲ್ ರೀಸನಿಂಗು, ಜನರಲ್ ನಾಲೆಡ್ಜ್, ಇದು 3 ಇರ್ತದೆ. ಇದು 3 ಇರೋದ್ರಿಂದ ಸುಲಭ ಅನ್ನಿಸ್ತದೆ ಕೆಲವ್ರಿಗೆ. ಆದರೆ ಇದು ಎಲ್ಲದಕ್ಕಿಂತ ಕಷ್ಟ ಆಗಿರ್ತದೆ. ಇಡೀ ದೇಶದಲ್ಲಿ ಇಂಗ್ಲೀಷ್ ಬರದೇ ಇರೋರು ಎಷ್ಟು ಜನ ಇರ್ತಾರೋ, ಹೆಂಗಾಗಿರೋರು ಎಲ್ಲರೂ ರೈಲ್ವೆ ಎಕ್ಸಾಮ್ ಬರೀತಾರೆ. ಇದೆಲ್ಲ 10-15 ಲಕ್ಷ ಬರೆದ್ರೆ ಅದು 50-60 ಲಕ್ಷ. ಕೊನೆಯದು ಗ್ರೂಪ್ Dದು 1.25 ಕೋಟಿ ಜನ ಬರೀತಾರೆ ರೈಲ್ವೆ ಎಕ್ಸಾಮ್ನ. ಹಂಗಾಗಿ ಅಲ್ಲಿ ಇಂಗ್ಲೀಷ್ ಇಲ್ದೇ ಸುಲಭ ಆಗಂಥದ್ದು ಜಾಸ್ತಿ ಜನ ಬರೆಯೋದು ಮಾಡ್ಬಿಟ್ಟು ಕಷ್ಟನೂ ಆಗೋಯ್ತದೆ ಇದು. ಈ ರೈಲ್ವೆ ಎಕ್ಸಾಮಲ್ಲಿ ಏನು ಅಂದರೆ ಇವು 3 ಕೇಳೋದು, 3 ಚೆನ್ನಾಗಿ ಓದಿರಬೇಕು. ಯಾವುದು ಮ್ಯಾಥ್ಸು, ಲಾಜಿಕಲ್ ರೀಸನಿಂಗು, ಜನರಲ್ ನಾಲೆಡ್ಜು. ಜನರಲ್ ನಾಲೆಡ್ಜಲ್ಲಿ ಯಾವುದು ಅಂದರೆ ಸೈನ್ಸ್ ರಿಲೇಟೆಡ್ ಕೇಳ್ತಾರೆ. 9-10ನೇ ಕ್ಲಾಸಲ್ಲಿರೋದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇದು ಆಮೇಲೆ ಸೈನ್ಸು, ಇದೆಲ್ಲನೂ ಚೆನ್ನಾಗಿ ಕಲ್ತಿರಬೇಕು. ಬೇರೆದನ್ನ ಜಾಸ್ತಿ ಕೇಳೋದು ಮಾಡಿರ್ತಾರೆ. ಈ 3 ಬರಿತಾ ಇದ್ರೆ ಯಾವುದಾದ್ರೂ ಒಂದು ಸಿಗೋದಾಗಿರ್ತದೆ. ಈ ಚಾನಲಲ್ಲಿ ಏನೇನು ಹೇಳ್ತೀನಿ ಅಂದರೆ ಮೇಯ್ನ್ ಮ್ಯಾಥ್ಸ್ ಚಾನಲ್ಲು. ಆಗಲೇ ಎಷ್ಟೊಂದು ವೀಡಿಯೋ ಮ್ಯಾಥ್ಸ್ದು ಹೇಳಿದ್ದೀನಿ, ಇನ್ನೂ ಹೇಳ್ತಾ ಇರ್ತೀನಿ ಪೂರ್ತಿ. ಇದು ಅದೇ ಥರ ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ದು ಹೇಳ್ತೀನಿ, ಜನರಲ್ ನಾಲೆಡ್ಜ್ದು ಹೇಳ್ತೀನಿ. ಅವು 3 ನನ್ನ ಲೆಕ್ಕದಲ್ಲಿ ಪೂರ್ತಿ ಹೇಳ್ತೀನಿ, ಎಲ್ಲ ಎಕ್ಸಾಮ್ಗೂ ಆಗೋದು ಬೇರೆದೆಲ್ಲ. ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ಇಂಗ್ಲೀಷ್ನು ಸುಮಾರಾಗಿ ಹೇಳಿರ್ತೀನಿ. ಬಾಯ್.